ನಮಃ ಶಿವಾಯ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸಿದ್ಧಾರೂಢ ಕಥಾಮೃತ 2ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಸರಸ್ವತೇ ನಮಃ. ಗುರುಭ್ಯೋ ನಮಃ. ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರನಿಗೆ, ನಂದಿವಾಹನ ನಿರ್ದುಧರೆಯೊಳವತರಿಸಿ ಬಂದಾತಗೆ, ಮಂದಮತಿಗಳ ಕೂಡಲೀಲ ಮಾಡಿ ಯುದ್ಧರಿ ಪಾತಗೆ, ಅಂಧಕಾರವ ತಪ್ಪಿಸೆನ್ನು ಪಾಲಿಸುವ ಗುರುನಾಥಗೆ. ಶ್ರೀ ಸಿದ್ಧ ಗುರುವರನೇ, ನಿನಗೆ ನಮಸ್ಕಾರವಿರಲಿ. ನಿನ್ನ ಸ್ಮರಣೆ ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುತ್ತವು. ಸದ್ಗುರು ಸಿದ್ಧಾರೂಢಪ್ಪರ್ನ ನೆನೆದ್ರೆ ಸಾಕು ಒಳ್ಳೆಯದಾಗುತ್ತೆ ಅಂತ ಆತನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನು ಬರೆಸ್ತಾ ಇದ್ದೀಯ. ಯಾವಾತ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದು ಅಂತ ಸಿದ್ಧಾರೂಢ ದಯಾಗನ ಭಕ್ತರ ಜನರ ಸಲುವಾಗಿ ದೇಹವನ್ನೇ ಧರಿಸಿ ಈ ಲೋಕಕ್ಕೆ ಬಂದರು. ಈ ಭೂಮಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶ್ರಯವಾಗಿದ್ದು ಜ್ಞಾನಿಗಳ ಜನ್ಮಸ್ಥಾನ ಈ ಭರತ ಭೂಮಿಯಾಗಿದೆ. ಅದರ ಪೈಕಿ ನಿಜಾಮ ದೇಶದಲ್ಲಿ ವಂಶದುರ್ಗವೆಂಬ ಪವಿತ್ರ ಗ್ರಾಮ ಇತ್ತು. ಗ್ರಾಮದೊಳಗೆ ಒಬ್ರು ದೊಡ್ಡ ಶಿವಭಕ್ತರಿದ್ರು. ಅವ್ರು ಯಾರು ಅಲ್ಲ, ಗುರುಶಾಂತಪ್ಪ ಸದ್ಗೃಹಸ್ಥರಿದ್ದ. ಆತನಿಗೆ ಒಬ್ಬ ಪತಿವ್ರತ ಶಿರೋಮಣಿಯಾದ ದೇವಮಲ್ಲಮ್ಮ ಎಂಬ ಪತ್ನಿ ಇದ್ದಳು. ಅವರು ದಿನಾಲು ಶಿವದಾನ ಮಾಡ್ತಿದ್ರು. ಮನಸ್ಸಲ್ಲಿ ಪೂಜಾ ದಾನಾದಿಗಳು ಮಾಡ್ತಿದ್ರು. ವೃಷಭಧ್ವಜ ಜನರನ್ನು ಸಂತೋಷಪಡಿಸುತ್ತಲೂ ಸಾಧು ಸಜ್ಜನರಿಗೆಲ್ಲ ಪೂಜಿಸಿ ಅವರಿಗೆ ಬಹು ಆದರದಿಂದ ಮನೆಗೆ ಕರೆದು ಅತಿಥಿಗಳ ತರ ಸ್ವಾಗತ ಮಾಡಿ ಅವರಿಗೆ ಉಪಚರಿಸುತ್ತಲೂ ಇದ್ರು. ಇಂಥ ಪ್ರಕಾರ ಆಚರಣೆಯಿಂದ ಆ ದಂಪತಿಗಳು ವಿವೇಕಾದಿ ಸಾಧನ ಚತುಷ್ಟಯ ಸಂಪನ್ನರಾಗಿ ಶ್ರೀ ವೀರಭದ್ರ ಸ್ವಾಮಿಗಳೆಂಬ ಮಹಾತ್ಮರನ್ನು ಮನೆಯಲ್ಲೇ ಇಟ್ಕೊಂಡು ಸೇವಿಸ್ತಿದ್ರು. ಅವರ ಅನನ್ಯ ಸೇವೆಯಿಂದ ತೃಪ್ತರಾದ ಆ ಬ್ರಹ್ಮಜ್ಞಾನ ಭರಿತರಾದ ಆ ವೀರಭದ್ರ ಸ್ವಾಮಿಗಳು ಅವರು ಏನ್ ಮಾಡಿದ್ರು ಅಂದ್ರೆ, ಬ್ರಹ್ಮಾತ್ಮೈಕ ಉಪದೇಶ ಯುಕ್ತವಾದ ಶೂನ್ಯ ಸಂಪಾದ ನಾದಿಕ ಗ್ರಂಥಗಳನ್ನು ದಂಪತಿಗಳಿಗೆ ಓದಿಸ್ತಾ ಇದ್ರು. ಜ್ಞಾನರಸ ಪೂರಿತವಾದ ಆ ಗ್ರಂಥಗಳನ್ನು ಗುರುಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಅವರ ಸ್ವರೂಪ ಭಾವವನ್ನು ನಿಸ್ಸಂದೇಹವಾಗಿ ಆ ದಂಪತಿಗಳು ಪಡ್ಕೊಂಡಿದ್ದಾರೆ. ಹೀಗಿರುತ್ತಾ ಆ ದಂಪತಿಗಳಿಗೆ 3 ಜನ ಮಕ್ಕಳಾದ್ರು. ಅವರೊಳಗೆ 3ನೇಯವನೇ ಶ್ರೀ ಗುರುವರನು. 1758 ಚೈತ್ರ ಶುದ್ಧ ನವಮಿ ದಿವಸದಲ್ಲಿ ಸಿದ್ಧಾರೂಢರ ಅವತಾರ ಆಯಿತು. ಸಣ್ಣ ಮಗು ಚಿಕ್ಕವರಿದ್ದಾಗ ಸಿದ್ಧನು ತನ್ನ ತಾಯಿಯ ಶ್ರವಣಕ್ಕೆ ಕೂತಿರುವಾಗ ತಾನು ಸಮೀಪ ಕೂತ್ಕೊಂಡು ಬಹು ಆದರದಿಂದ ಆ ಸಿದ್ಧಾರೂಢರು ಶ್ರವಣ ಕೇಳ್ತಾ ಇದ್ರಂತೆ. ಬಾಲ್ಯಾವಸ್ಥೆಯಿಂದ ಸಿದ್ಧನಿಗೆ ನಿತ್ಯ ಈ ಪ್ರಕಾರ ವೇದಾಂತ ಶ್ರವಣವಾಗ್ತಿತ್ತಂತೆ. ಆತನ 3 ವರ್ಷ ವಯಸ್ಸಿನಲ್ಲಿ ಶಾಸ್ತ್ರ ವಿಷಯಗಳಲ್ಲಿ ಬಹುಕುಶಲನಾದನು. ಸದ್ಗುರು ಸಿದ್ಧಾರೂಢರು ಈ ತರ ತಾಯಿ ಜೊತೆಗೆ ಒಂದು ವೇದಾಂತ ಶ್ರವಣ ಕೇಳುತ್ತಾ ತುಂಬಾ ಬುದ್ಧಿವಂತರಾದರು. ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ಲಿಂಗೈಕ ವಿಚಾರವು ಹೊರಡಲು ಅದನ್ನು ಸಂಪೂರ್ಣವಾಗಿ ವಿವೇಚನೆ ಮಾಡಿ ತಾನು ಲಿಂಗೈಕ್ಯವನ್ನು ಸಂಪಾದಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಕೊಂಡು ಮತ್ತು ಈ ಹೇತುವಿನಿಂದ ಸರ್ವ ಪ್ರಾಣಿಗಳನ್ನು ಸಮಭಾವದಿಂದ ನೋಡಲಾರಂಭಿಸಿದರು. ಒಂದು ದಿವಸ ಸಿದ್ಧಾರೂಢರು ಬಾಲಕರು ಕೂಡ ಆಡ್ತಾ ಇರ್ತಾರೆ. ಬಾಲಕರೆಲ್ಲ ಕೂಡಿ ಸಿದ್ಧನಿಗೆ ಎಳ್ಳು ಕೊಡು ಸಿದ್ಧ ತಿನ್ನಕ್ಕೆ ಅಂತ ಕೇಳಿದಾಗ ಸಿದ್ಧನು ಅವರಿಗೆ ಆಶ್ವಾಸನೆ ಕೊಡ್ತಾರೆ. ತನ್ನ ಮನೆಗೆ ಕರ್ಕೊಂಡು ಬಂದು ಅವರನ್ನು ಕರ್ಕೊಂಡು ಅಡಿಗೆ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಸ್ನೇಹಿತರನ್ನೆಲ್ಲ ನೋಡುವಾಗ ಎಳ್ಳಿನ ಗಡಿಗೆ ಕೈಗೆ ಸಿಗಲ್ಲ, ಅವರಮ್ಮ ಮೇಲ್ಗಡೆ ಕಟ್ಟಿರತ್ತೆ. ಆಗ ಸಿದ್ಧನು
ಒಂದು ಬಡಿಗೆ ತಗೊಂಬಂದು ಅದರಿಂದ ಆ ಗಡಿಗೆಯ ಬುಡಕ್ಕೆ ಚುಚ್ಚಿ ತೂತು ಮಾಡಿಬಿಟ್ರು. ತತ್ಕಾಲ ಎಳ್ಳು ದರದರನೆ ಸುರಿತಾ ಇತ್ತು. ಇದನ್ನು ನೋಡಿ ಹುಡುಗರೆಲ್ಲ ತಮಗೆ ಎಷ್ಟು ಬೇಕ ಅಷ್ಟು ಕಟ್ಕೊಂಡು ಓಡೋಗ್ಬಿಟ್ರು. ಅವರನ್ನು ಕಂಡು ಇತರರು ಅನೇಕ ಬಂದರು. ಏನು ಎಲ್ಲಿಂದ ತೊಗೊಂಡ್ಬರ್ತಿದ್ರ ಎಳ್ಳು? ಸಿದ್ಧಾರೂಢ ಮನೆಯಿಂದ ಅಂತ ಅವರು ಬಂದು ಸಹಿತ ಅವರು ಸಾಕಾಗಷ್ಟು ತಗೊಂಡೋದ್ರು. ಅಲ್ಪವಾದ ಒಂದು ಸಣ್ಣ ಗಡಿಗಿಂದ ಕೆಳಗೆ ಮಾತ್ರವಾದ ಒಂದು ದೊಡ್ಡ ರಾಶಿನೇ ಆಗ್ಬಿಡ್ತು. ಎಷ್ಟೋ ಮಂದಿಗೆ ಅದರೊಳಗೆ ಕಟ್ಟಿಕೊಂಡು ಹೋಗ್ತಾ ಇದ್ರು. ಇದನ್ನ ಕಂಡು ಭಾಳ ಆಶ್ಚರ್ಯಪಟ್ರು. ಏನಿದು ಆ ಗಡಿಗೆ ಒಳಗಿಂದ ಸಣ್ಣ ಗಡಿಗೆಲಿ ಈ ನಮನೆ ರಾಶಿ ಎಲ್ಲಿಂದ ಬರಾಕತ್ತಿದೆ ಅಂತ ಬಾಲರೂಪದಿಂದ ಕಾಣಿಸಿಕೊಳ್ಳುವ ಸಾಕ್ಷಾತ್ ಅವತಾರಿಕನಾದ ಸಿದ್ಧನ ಮಹಿಮನು ಆತನನ್ನು ಕೊಂಡಾಡಿದ್ರು. ಅಪ್ಪ ನಿಂತು ದೊಡ್ಡ ದೇವರಪ್ಪ ಅಂತ. ಸಿದ್ಧಾರೂಢರು ಗಡಿಯೊಳಗೆ ಹಿಡಿಸಲಾರದಷ್ಟು ಈ ಎಳ್ಳಿನ ರಾಶಿ ಒಂದು ಚಿಕ್ಕ ಗಡಿಯೊಳಗಿಂದ ಹೇಗೆ ಬಂತು ಎಂದು ಸಿದ್ಧನ ಖ್ಯಾತಿಯನ್ನು ಜನರೆಲ್ಲ ಎಲ್ಲ ಕಡೆ ವರ್ಣಿಸ್ತಾ ಇದ್ರು. ಅಷ್ಟರಲ್ಲಿ ಸಿದ್ಧನ ತಾಯಿ ದೇವಮಲ್ಲಮ್ಮ ಮನೆಯೊಳಗೆ ಬಂದು ನೋಡಿ ನಿಜ ಪುತ್ರನ ಕರ್ತೃತ್ವ ಕಂಡು ಆಶ್ಚರ್ಯಚಕಿತಳಾದಳು. ಸಿದ್ಧನನ್ನು ಕುರಿತು ಹೇಳ್ತಾಳೆ, ಮುದ್ದು ಮಗನೇ, ಇದು ಹೇಗೆ ಘಟಿಸಿತು? ಸಿದ್ಧನು ಏನಂತ ಉತ್ತರ ಕೊಟ್ಟಂದ್ರೆ, ಎಲೆ ತಾಯಿಯೇ, ಈ ಚಮತ್ಕಾರಿಕ ಕಾರ್ಯ ನನ್ನಿಂದಲ್ಲ, ನಿನ್ನ ಅನುಪಮವಾದ ಗುರು ಸೇವೆಯ ಮಹಿಮೆಯಿಂದ ಇದು ನಿಶ್ಚಯವಾಗಿ ಘಟಿಸಿತು. ಹಾಗಾದ್ರೆ ಹೇಳುತ್ತೇನೆ ಕೇಳು. ತಿಲಪಾತ್ರವೆಂಬ ಜ್ಞಾನಿಯ ಶರೀರವು, ಈ ಪಾತ್ರ ಇದೆಲ್ಲ ಅದೇ ಒಂದು ಜ್ಞಾನಿ ಶರೀರ, ಅದರೊಳಗೆ ಹೊರಡುವ ಜ್ಞಾನೋಪದೇಶದ ವಚನಗಳು ಎಳ್ಳು. ಅಲ್ಲೇನು ಎಳ್ಳು ಬರ್ತಾ ಇತ್ತಲ್ಲಮ್ಮ, ಅದು ಎಳ್ಳಲ್ಲ, ಅದು ಜ್ಞಾನೋಪದೇಶ. ಆ ಜ್ಞಾನಿಯು ವಚನಗಳ ಘನ ಪ್ರವಾಹವು ಸಾವಿರಾರು ಅಜ್ಞಾನಿಗಳು, ನಾವೆಲ್ಲ ಕೆಳಗಡೆ ಇದ್ದು ಎಳ್ಳು ತುಂಬ್ಕೊಂಡು ಹೋಗ್ತೀವಲ್ಲ, ನಾವು ಅಜ್ಞಾನಿಗಳು. ಆ ಎಳ್ಳು ಅದೊಂದು ಜ್ಞಾನದ ಉಪದೇಶ, ಅವನ್ನೆಲ್ಲ ತುಂಬಿಕೊಂಡು ಹೋಗೋದು ಅಂತ ಅರ್ಥ. ಅಜ್ಞಾನಿ ಘಟಕದಲ್ಲಿ ಹಿಡಿಸಲಾರದೆ ಇದ್ರು ಅವುಗಳು ಸರ್ವರು ತೃಪ್ತಿಯನ್ನು ಹೊಂದುತ್ತಾರೆ ತಗೊಂಡೋಗಿ. ಸೊ ಅಂದ್ರೆ ಆ ಎಳ್ಳಿನಿಂದ ಯಾವ ರೀತಿ ತೃಪ್ತಿ ಹೊಂತಾರೋ ಅದೇ ರೀತಿ ಈ ಜ್ಞಾನ ಉಪದೇಶದಿಂದನೂ ನಾವು ತೃಪ್ತ ಹೊಂದಬಹುದು. ಈ ಪ್ರಕಾರ ಸಿದ್ಧನ ವಚನ ಕೇಳಿ ಧನ್ಯಭಾವು ಹೊಂದಿರುವ ದೇವಮಲ್ಲಮ್ಮನು ಸಿದ್ಧನು ಪೂರ್ಣ ಶಿವತಾರಿಕನು ಎಂದು ತಿಳಿದುಕೊಂಡಳು. ಕೂಡಲೇ ಪುತ್ರ ಮೋಹದಿಂದ ಆವರಿಸಲ್ಪಟ್ಟವಳಾಗಿ ಸಿದ್ಧನನ್ನು ಅಪ್ಪಿಕೊಳ್ಳಲು ಆತನು ಬಲ ಭಾವವನ್ನು ಸ್ವೀಕರಿಸದವನಾಗಿ ತಪ್ಪಿಸಿಕೊಂಡು ಹುಡುಗರು ಕೂಡ ಆಡಲಿಕ್ಕೆ ಹುಡುಗರು ಸಿದ್ಧಾರೂಢರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಹೀಗಿರುವಾಗ ಒಂದು ದಿವಸ ತಾಯಿ ಸಿದ್ಧರನ್ನು ಕುರಿತು, ಎಲೆ ಮಗನೇ, ನೀನು 5 ವರ್ಷ ಆಗ್ಬಿಡ್ತು, ನೀನು ಶಾಲೆಗೆ ಹೋಗ್ಬೇಕಪ್ಪ ಅಂತ ಹೇಳಿದಾಗ, ಅವ ಇದೇನ ಕೆಲಸ ಹಚ್ಚುತ್ತಿ ನಂಗೆ, ನಾನು ಅಂತರ್ಬಾಹ್ಯದಲ್ಲಿ ನನ್ನೊಳಗ ಸರ್ವರ್ಥವಿರುವುದು ಅಥಕರಣ ವೃತ್ತಿಯೊಳಗೆ ಅಧಿಷ್ಠಾನ ಚೈತನ್ಯ ರೂಪನಾಗಿರುವ ಶಿವನನ್ನು ಜೀವನ ಧ್ಯಾನದೊಳಗಿರುವಾಗ ನೋಡಿಕೊಳ್ಳುತ್ತಿರುವಾಗ ಮತ್ತು ಬಾಹ್ಯ ವಸ್ತುಗಳಲ್ಲಿ ಅದೇ ಪರಮಾತ್ಮನನ್ನು ಕಾಣುತ್ತಿರುವಾಗ ಯಾವ ವಿದ್ಯೆ ಫಲಿಸುತ್ತದೆ ಅಂತ ವಿದ್ಯಾಭ್ಯಾಸ ಮಾಡುವ ಶಾಲೆಗೆ ತಾನು ಸದೋದಿತ ಆನಂದರೂಪವಾಗಿ ಇರುತ್ತೇನೆ. ಹೀಗಿರುವಾಗ ಜೀವನು ತನ್ನ ಸ್ವರೂಪವನ್ನು ಮರೆತು ಬಂಧನದೊಳಗೆ ಬೀಳುವಂತೆ ಮಾಡಿಸುವ ಲೌಕಿಕ ವಿದ್ಯೆ ಕಲಿಸುವಂತ ಸ್ಥಾನವಾದ ನಿನ್ನ ಶಾಲೆಯ ಕೆಲಸ ಏನಮ್ಮ ಎಂದು ಅನ್ನುವ ಸಿದ್ಧನ ಭಾಷಣ ಕೇಳಿ ದೇವಮಲ್ಲಮ್ಮ ಚಿಕಿತ ಚಿತ್ತಳಾಗಿ ಸಿದ್ಧನೊಂದು ಅಂದಿನಿಂದ ಗುರು ಸನ್ನಿಧಿಯಲ್ಲಿ ನೇಮದ ವೇದಾಂತ ಶ್ರವಣ ಮಾಡಲು ಆರಂಭಿಸಿದಳು. ನಮ್ಮ ಸಿದ್ಧಾರೂಢರು ತುಂಬ ತಿಳ್ಕೊಂಡಿದ್ದಾರೆ. ಸೊ ಇವ್ರು ಇದೇ ರೀತಿ ನಾವು ವೇದಾಂತ ಶ್ರವಣನ ಕಲ್ಸೋಣ ಅಂತ ಮಾಡಿದ್ರು. ಒಂದಾನೊಂದು ದಿನ ಹುಡುಗರ ಜೊತೆಗೆ ಸಿದ್ಧಾರೂಢರು ಬಾಲಕರು ಸೇರಿಕೊಂಡು ಆಟ ಆಡುವಾಗ ಅಲ್ಲೊಂದು ಎಮ್ಮೆ ಇತ್ತು. ಅದರ ಬೆನ್ನ ಮೇಲೆ ಹತ್ಕೊಂಡು ಮತ್ತು ಹುಡುಗರಿಗೆ ಕೂಗಿ, ನೋಡ್ರಿ, ನಾನು ಆನೆಯ ಮೇಲೆ ಕೂತಿರೋನು, ನೀವೆಲ್ಲ ವಾದ್ಯ ಬಾರಿಸ್ಕೊಂತ ಊರೊಳಗೆ ಉತ್ಸವ ಮೆರೆಸ್ರಿ. ಇದನ್ನು ಕೇಳಿ ಬಾಲಕರೆಲ್ಲ ಆನಂದದಿಂದ ನಾನಾ ವಾದ್ಯ ಧ್ವನಿಗಳು ಮಾಡುತ್ತಾ ನಗುತ್ತಾ ಹಾರಾಡುತ್ತಾ ಮುಂದೆ ಹೋಗ್ತಾ ಇದ್ರು. ಆದ್ರೆ ಎಮ್ಮೆ ಮುಂದಕ್ಕೆ ಹೋಗ್ತಾ ಇಲ್ಲ. ಸಿದ್ಧರು ಹುಡುಗರು ಎಷ್ಟು ಎಳಿದ್ರು ಬಡಿದ್ರು ಏನ್ ಮಾಡಿದ್ರು ಅಲ್ಲಾಡ್ಲಿಲ್ಲ. ಆಗ ಸಿದ್ಧನು ಸಿಟ್ಟಿಗೆದ್ದು, ಎಮ್ಮೆಯೇ ನೀನು ಮೃತನಾಗು ಎಂದು ಅಂದ ಕೂಡಲೇ ಅದು ನಿರ್ಜೀವ ಭೂಮಿಯಲ್ಲಿ ಬಿತ್ತು. ಇದನ್ನು ನೋಡಿ ಹುಡುಗರು ಓಡೋಗಿ ಸಿದ್ಧನ ತಾಯಿಗೆ ಈ ವಿಷಯನ ತಿಳಿಸ್ತಾರೆ. ಸಿದ್ಧನು ಶಪಿಸಿದ ಕೂಡಲೇ ನಿಮ್ಮ ಎಮ್ಮೆ ಭೂಮಿಗೆ ಬಿದ್ದು ಸತ್ತೋಯಿತು ಎಂದು ಆಕೆಯನ್ನು ಕುರಿತು ಅಂದರು. ಇದನ್ನು ಕೇಳಿ ದೇವಮಲ್ಲಮ್ಮ ಮನಸ್ಸಿನಲ್ಲಿ ಬಹಳ ಗಾಬರಿಯಾಗಿ ಸಿದ್ಧನ ಕಡೆಗೆ ಓಡ್ ಬಂದು
ಸತ್ತು ಬಿದ್ದೇನೆ ಎಮ್ಮೆನ ಕಂಡು, ಓ ಮಕ್ಳು ಹೇಳಿದ್ ನಿಜ ಅಂತ ಹೇಳಿ ಪುತ್ರನನ್ನು ಕುರಿತು ಹೇಳ್ತಾಳ ಮಗನಿಗೆ, ಇದೇನ್ ಮಾಡಿದಿ, ಎಮ್ಮನ್ ಯಾಕೆ ಕೊಂದಿ, ಶಿವ ಇನ್ನೇನ್ ಮಾಡ್ಲಿ ಎಂದು ಅರ್ಥಸ್ವರದಿಂದ ಅಳುವುದನ್ನು ಕೇಳಿ ಸಿದ್ಧನಿಗೆ ಕರುಣೆ ಹುಟ್ಟುಬಿಡ್ತು. ಅಮ್ಮ ಏನ್ ಈ ತರ ಅಳ್ತಾ ಇದ್ದಲ್ಲ ಅಮ್ಮ ಅಂತೇಳಿ ಕರುಣೆ, ತಾಯಿ ನಿನಗೆ ಎಮ್ಮೆ ಬೇಕಾಗಿದ್ದರೆ ಇಷ್ಟು ದುಃಖ ಯಾಕೆ ಮಾಡ್ಬೇಕು ನೀನು ಅಂತ ಹೇಳಿ ಸಿದ್ಧನು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಉಚ್ಚರಿಸಿ ಎಮ್ಮೆನ ಒಂದ್ಸರಿ ಮುಟ್ಟಿದರು. ತತ್ಕಾಲ ಎಮ್ಮೆ ಪಸರಿಸಿದ ಕೈ ಕಾಲುಗಳು ಎಳೆದುಕೊಂಡು ಸಜೀವವಾಗಿ ಎದ್ದಿತ್ಕೊಂತು. ಇದನ್ನು ನೋಡಿ ಸುತ್ತಮುತ್ತಲಿನ ಜನ, ಇದು ಅಘಟಿತವಾದ ಕರಣಿ ಎಂದು ಆಶ್ಚರ್ಯಚಕಿತರಾದರು. ಮತ್ತು ಕೆಲವರು ಈತನು ನಮ್ಮ ಉದ್ಧಾರ ದಿಶೆಯಿಂದ ಬಂದಿರುವ ಈಶ್ವರನು, ವಿಷ್ಣುವು ಅಥವಾ ಯವನಾದ್ರೂ ಋಷೀಶ್ವರನೋ ತಿಳಿಯಲಾರೆವು ಎಂದು ಅನ್ನುತ್ತಿರುವಾಗ ಅವರನ್ನು ಕುರಿತು ಸಿದ್ಧನು ಅಂದದ್ದು ಏನಂತಾರಂದ್ರೆ, ಸಿದ್ಧಾರೂಢರವರಿಗೆ, ಇಲ್ಲಿ ಪುಣ್ಯಾತ್ಮರುಗಳಿರ ಕೇಳ್ರಿ, ಇತರರ ವಚನವನ್ನು ಕೇಳದೆ ತಮೋ ಗುಣದಿಂದ ತಟಸ್ಥವಾಗಿರುವಂತಹ ಬುದ್ಧಿಯೇ ಎಮ್ಮೆ. ನಾವು ಯಾವುದು ಬುದ್ಧಿ ಕೇಳದೆ ತಟಸ್ಥವಾಗಿದ್ರೆ ಅದಕ್ಕೆ ಅಹಂ ಬುದ್ಧಿ ಎಮ್ಮೆ ಅಂತಾರೆ. ಅಂತಹ ಬುದ್ಧಿಯ ತಮಸ್ಸನ್ನು ನಾಶ ಮಾಡುವ ಉದ್ದೇಶವಾದ ಆತ್ಮನು ಅದರ ಮೇಲೆ ಆರೋಹಣ ಮಾಡಿದ್ರು, ಅದು ಸರ್ವತಾ ಚಲಿಸಲಿಲ್ಲ. ಇದನ್ನು ಕಂಡು ಆತ್ಮನು ಸಂಕಲ್ಪ ಮಾಡಿದ ಕೂಡಲೇ ಅಹಮ್ಮತೆಯ ಲಾವಸ್ಥೆಯು ಹೊಂದಿ ಕೂಡಲೇ ಅಹಮ್ಮತೆಯು ಬಹುಕಾಲ ಪಾಲನೆ ಮಾಡಿದ ಮಾಲಮಾಯೆಯು ಓಡಿ ಬಂದು ಅಹಮ್ಮತೆಯನ್ನು ಬದುಕಿಸಬೇಕೆಂದು ಆತ್ಮನಿಗೆ ಪ್ರಾರ್ಥಿಸಿದಳು. ಈ ಪ್ರಾರ್ಥನೆಯನ್ನು ಕೇಳಿ ಆತ್ಮನು ಅಹಮ್ಮತೆಯ ಸಜೀವ ಮಾಡಿದನು. ಆಗ ಅಹಮ್ಮತಿ ಆತ್ಮನ ಭಕ್ತಿಯಿಂದ ಯುಕ್ತವಾಗಿ ಶಾಂತ ರೂಪದಿಂದ ಜಗತ್ತಿನಲ್ಲಿ ವರ್ತಿಸುವುದು. ಈ ಸವಿಚಾರ ಭಾಷಣವನ್ನು ಕೇಳಿ ಎಲ್ಲರೂ ಅಂತಾರೆ, ಎಂಥ ಗಹನವಾದ ವಿಚಾರ, ನಮಗಿಂತ ಈತನು ಎಷ್ಟೋ ಚಿಕ್ಕವನು ಕಾಣಿಸಿದ್ರು ಈತನ ಜ್ಞಾನವು ಅತರ್ಕ್ಯವಾದುದು. ಸಿದ್ಧ ಬಾಲಕನ ಸುಂದರವಾಗಿಯೂ ಮನಮೋಹಕವಾಗಿಯೂ ಶೋಭಿಸುತ್ತಿರುವ ಮೂರ್ತಿಯನ್ನು ಕಂಡು ಎಲ್ಲರೂ ಈತನ ಅಡಿದ್ರು ಆ ಅಮ್ಮ ಧನ್ಯಳು, ನಾವಾದರೂ ಈತನ ಜೊತೆಗಿದ್ದೇ ನಾವು ಧನ್ಯರಾದ್ವಿ, ಸಂಘದಿಂದ ಧನ್ಯರಾದ್ವಿ. ಈತನ ಪ್ರತ್ಯಕ್ಷ ತ್ರೈಮೂರ್ತಿ, 3 ಮುಕ್ಕೋಟಿ ದೇವರು ಸಮಾವರು ಅಂತ ಅನ್ನುತ್ತಾ ಎಲ್ಲರೂ ಹೋದ್ರು. ಒಂದು ದಿನ ಸಿದ್ಧರು ತನ್ನ ಸಂಗಡಿಗರನ್ನು ಕುರಿತು, ಎಲೆ ಬಾಲಕರೇ ಬರ್ರಿ ನನ್ನ ಸಂಗಡ ಕೆರೆಗೆ ಸ್ನಾನಕ್ಕೆ ಬನ್ನಿ ಅಂದು ಕೇಳಿ ಅವರು ಅತ್ಯಾದಿಂದ ಸಿದ್ಧರನ್ನು ಹಿಂಬಾಲಿಸಿದರು. ಕೆರೆಗೆ ಬಂದು ಸ್ನಾನಕ್ಕೆ ಸರ್ವರೂ ಇಳಿಯುತ್ತಿರುವಾಗ ಒಬ್ಬನು ಭಯಯುಕ್ತನಾಗಿ ದಂಡೆ ಮೇಲೆ ನಿಂತ್ಕೊಂಡಿದ್ದ. ಎಲ್ಲರೂ ಸ್ನಾನ ಮಾಡಿದ್ರು, ಒಬ್ಬ ಬರಲಿಲ್ಲ. ಆಗ ಸಿದ್ಧರು ಇವನ್ ಭಯನ ಏನಾದರೂ ಮಾಡಿ ಹೋಗಿಸ್ಬೇಕು ಅಂತೇಳಿ ಅವನ್ನ ಕೈ ಹಿಡ್ಕೊಂಡು ಬಲಾತ್ಕಾರದಿಂದ ಹಿಡಿದು ಆಳವಾದ ನೀರಿಗೆ ಎಳ್ಕೊಂಡು ಹೋಗಿ ಬಿಟ್ಬಿಟ್ರು. ಆಗ ಭಯಭೀತನಾದ ಆ ಬಾಲಕನು ಕೂಗಾಡೋದು ಕಿರ್ಚಾಡೋಕೆ ಸ್ಟಾರ್ಟ್ ಮಾಡ್ದ. ಇತರ ಹುಡುಗರು ಬಂದು ಆತನನ್ನು ಬಿಡು ಸಿದ್ಧ ಅಂತ ಹೇಳಿದ್ರು, ಬಿಡ್ಲಿಲ್ಲ. ಆಗ ಅವರೆಲ್ಲರೂ ಕೂಡಿ ಸಿದ್ಧರನ್ನು ಹಿಡಿಬೇಕು ಅಂದಾಗ ಯತ್ನಿಸಿದ್ರು. ಆತನು ಅವ್ರ ಕೈಗೆ ಸಿಗದೆ ಆ ಹುಡುಗನನ್ನು ಬಹಳ ಕಂತವಾದ ಸ್ಥಾನಕ್ಕೆ ಒಯ್ದು ಮುಳುಗ್ಸೇ ಬಿಟ್ರು. ಇಷ್ಟು ಮಾಡಿ ಸಿದ್ಧನು ದಂಡೆಗೆ ಬಂದು ವಾಪಸ್ಸು ಕೂತ್ಕೊಂಡ್ರು. ಎಲೆ ಸಿದ್ಧನೇ, ನೀನು ಆ ಹುಡುಗನನ್ನು ಕೊಂದಿ, ನಾವೇನು ಅರಿವು ಎಂದು ಅಂದದ್ದು ಕೇಳಿ ಸಿದ್ಧನು, ನೀವ್ಯಾಕಿಷ್ಟು ಗಲ್ಲು ಮಾಡುತ್ತೀರಿ? ಆ ಬಾಲಕ ಭಯವು ಹೋಗಿ ನಿರ್ಭಯನಾದನು, ಅವನಿಗೆ ಮುಂದೆ ದುಃಖವು ಉಳಿಯಲೇ ಇಲ್ಲ ಎಂದು ಅಂದರು. ಅದಕ್ಕವರು ಸತ್ಯ ಮಾತು, ದೇಹವೇ ನಾಶವಾದ ಬಳಿಕ ಭಯವೆತ್ತಣದು ಅಂದರು. ಕೆಲವರು ಓಡಿ ಹೋಗಿ ಆ ಹುಡುಗನ ತಾಯಿಗೆ ನಡೆದ ಸಂಗತಿಯನ್ನು ಹೇಳಿದರು. ಆ ಕೂಡಲೇ ತನ್ನ ಒಬ್ಬಂಟಿಕನಾದ ಪುತ್ರನ ಮರಣ ಕೇಳಿ ಆ ಅಮ್ಮ ಓಡ್ ಬಂದು ಕೆರೆ ಹತ್ರ ಬಂದು ಸಿದ್ಧನು ನೋಡಿ, ಎಲ್ಲೋ ಇದೆಂಥ ದುಷ್ಟತನ ಎಂದು ಹೇಳಲಾಗಿ ಸಿದ್ಧನು ಶಾಂತವತನಿಂದ, ಎಲೆ ತಾಯಿಯೇ, ಇಲ್ಲಿ ನನ್ನ ದುಷ್ಟತನವೇನಿಲ್ಲ, ನಿನ್ನ ಮಗನು ಜಲರೂಪಿ ಪರಮಾತ್ಮನಲ್ಲಿ ಮಗ್ನನಾಗಿದ್ದಾನೆ, ಅವನು ಭಯರಹಿತನಿರುವನು ಎಂದು ಹೇಳುವುದನ್ನು ಕೇಳಿ ತಾಯಿಯು, ಸಾಕು ನೀನು ವೇದಾಂತ, ನನ್ನ ಪುತ್ರ ನೀನು ಸತ್ಯವಾಗಿ ಕೊಂದುಬಿಟ್ಟೆ, ಕೆರಳಿಗೆ ಬಿದ್ದಿರುವ ಆ ನನ್ನ ರತ್ನವನ್ನು ಈಗಲೇ ತಂದು ಕೊಡುವಂತ ದೀರ್ಘ ಸ್ವರದಿಂದ ಅಳಲಾರಂಭಿಸಿದಳು. ಆ ಮಾತೆ ಅಳುವುದನ್ನು ಕೇಳಿ ಕರುಣಾರ್ಧ ಹೃದಯವಂತನಾದ ಸಿದ್ಧನ ಅಂತಾರೆ, ಎಲೆ ತಾಯಿಯೇ, ನೀನು ಗಾಬರಿ ಆಗ್ಬೇಡ, ನಿನ್ನ ಮಗನು ಆನಂದ ಉದದಿಯೊಳಗೆ ಜೀವಂತನಾಗಿದ್ದಾನೆ, ನೀನು ಈಗಲೇ ಆತನನ್ನು ಹೆಸರಿನಿಂದ ಕರೆದು ಆತ ಎದ್ದು ಬರುತ್ತಾನೆ. ಇದನ್ನು ಕೇಳಿ ಆ ತಾಯಿಯು, ದೇವದತ್ತ ಬಾ ಎಂದು ಕೂಗಿದಳು. ಆ ಕ್ಷಣವೇ ನೀರೊಳಗೆ ಕಲ್ಲೋಲವಾಗಿ ಆ ಹುಡುಗರು ವೃಷಭಾಗದಲ್ಲಿ ಕಾಣಿಸಿಕೊಂಡು
ತೀವ್ರವಾಗಿ ದಂಡೆಗೆ ಬಂದು ಮುಟ್ಟಿದನು. ಆತನ ತಾಯಿಯು ಅತ್ಯಂತ ಪ್ರೇಮಯುಕ್ತಳಾಗಿ ಓಡ್ ಬಂದು ಅವನನ್ನು ಅಪ್ಕೊಂಡು, ಮುದ್ದು ಮಗನೇ, ನೀನಿಷ್ಟೊತ್ತು ಎಲ್ಲಿದ್ದೆ? ನೀನು ಪರಲೋಕಕ್ಕೆ ತೆರಳಿದೆ ಎಂದು ನಾನು ಭಯಗ್ರಸ್ತಳಾಗಿದ್ದೆ ಎಂದು ಅಂದದ್ದು ಕೇಳಿ ಆ ಬಾಲಕ ಹಾಸ್ಯವದನದಿಂದ ನಕ್ಕೊಂತ, ಇಲ್ಲಿ ತಾಯಿ, ನಾನು ಇಷ್ಟು ಹೊತ್ತು ಬ್ರಹ್ಮಾನಂದದೊಳಗಿದ್ದೆ, ಈಗ ಪುನಃ ದುಃಖ ರೂಪವಾದ ಜಗಜಾಲವು ನನ್ನನ್ನು ಆವರಿಸಿಕೊಂಡಿತು ಎಂದು ನುಡಿದನು. ಆಗ ತಾಯಿಯು, ನೀನು ಬದುಕಿಕೊಂಡು ಬಂದು ಚಲೋದಾಯ್ತು, ಇಲ್ದಿದ್ರೆ ನಾನು ನೀರಿನಲ್ಲಿ ಬಿದ್ದು ಪ್ರಾಣವನ್ನು ತೊರೆಯುತ್ತಿದ್ದೆ ಎಂದದ್ದು ಕಣ್ಣೀರು ಸುರಿಸುತ್ತ ಮಗನ ಮೋಹದಿಂದ ಪುನಃ ಪುನಃ ಅಪ್ಪಿಕೊಂಡಳು. ಇದನ್ನು ಕಂಡು ಸರ್ವರು ಆನಂದಭರಿತರಾಗಿ ಸಿದ್ಧನ ಕೃತ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರ ಕುರಿತು ಸಿದ್ಧನು ಅಂದದಂದ್ರೆ, ಸಿದ್ಧಾರೂಢ ಸದ್ಗುರುಗಳು ಹೇಳ್ತಾರೆ, ಏ ಸಜ್ಜನರೇ, ಕೇಳುವಂತವರಾಗಿರಿ. ಈ ವೃತ್ತದಲ್ಲಿ ಗೂಡುವು ಹೀಗದೆಯಲ್ಲ. ಈ ಬಾಲಕನೇ ಅಜ್ಞಾನ ಸ್ಥಿತಿಯಲ್ಲಿರುವ ಜೀವನು. ಇವನು ತನ್ನ ಉಪಾಧಿಯನ್ನು ಬಿಟ್ಟು ಬ್ರಹ್ಮದಲ್ಲಿ ಮಗ್ನನಾಗಲಿಕ್ಕೆ ಭಯಪಡುವನು. ಈ ಪ್ರಕಾರ ಅವನ ಭಯ ಪಡುವುದರಿಂದ ಅವನಿಗೆ ದುಃಖ ತಪ್ಪದು ಎಂದು ದಯಾಳವಾದ ಸದ್ಗುರು ಪ್ರಾಪ್ತನಾಗಿ ಬಲಾತ್ಕಾರದಿಂದ ಜೀವನ ದೇಹಾಭಿಮಾನವನ್ನು ಬಿಡಿಸಿ ಆತನನ್ನು ಬ್ರಹ್ಮಾಂಡದಲ್ಲಿ ಮುಳುಗಿಸಿಬಿಟ್ಟನು. ಈ ಪ್ರಕಾರ ಸಿದ್ಧನ ವಚನ ಕೇಳಿ ಮಾತನ್ನ ಕೇಳಿ ಎಲ್ಲ ಜನರು, ಈತನು ಸಾಕ್ಷಾತ್ ಮಹಾದೇವ ಅವತಾರರಿರುವರು, ಇಲ್ಲದಿದ್ದರೆ ಇಷ್ಟು ವಯಸ್ಸಿನಲ್ಲಿ ಈ ಜ್ಞಾನ ಈ ಮಹಿಮೆ ಎಲ್ಲಿಂದ, ಹೇಗೆಂದು ಅವರು ಸಿದ್ಧನ ಚರಣ ಕೆರಗಲು ಬಂದರು. ನಮಸ್ಕಾರ ಮಾಡಕ, ದೊಡ್ಡ ದೇವರವರು ಅಂತ. ಅದನ್ನು ಕಂಡು ಸಿದ್ಧನ ತಪ್ಪಿಸಿಕೊಂಡು ಓಡಿ ಹೋದರು. ಮತ್ತೊಂದು ದಿವಸ ಸಿದ್ಧನಾಥನು ಎಲ್ಲಾ ಹುಡುಗರನ್ನು ಕೂಡಿಕೊಂಡು ನೆರಳಿನ ತೋಟಕ್ಕೆ ಹೋದರು. ತೋಟಕ್ಕೆ ಹೋಗಿದ್ದ ಕೂಡಲೇ ಒಳ್ಳೊಳ್ಳೆ ಹಣ್ಣನ್ನೆಲ್ಲ ಆರಿಸ್ಕೋಬೇಕು ಅಂತ ಹುಡುಗರು ಆ ಕಡೆ ಈ ಕಡೆ ಎಲ್ಲ ಓಡ್ತಾ ಇದ್ರು. ಒಂದು ಸ್ಥಾನದಲ್ಲಿ ಸ್ವತಃ ನಿಂತು ಮನಸ್ಸಿನೆಲ್ಲ ಅಂದುಕೊಳ್ತಾರೆ, ಸಿದ್ಧಾರೂಢರು ಮಾಯಾ ಮೋಹಿತರಾದ ವಿಷಯಗಳಲ್ಲಿ ಸಿಲುಕಿ ಸರ್ವಕ್ಕೆ ಕಾರಣ ಆಗಿರುವ ಈಶನಾದ ನನ್ನನ್ನೇ ಮರ್ತಿದ್ದಾರೆ. ಈಗ ಇವರನ್ನು ನನ್ನ ಕಡೆಗೆ ಎಳ್ಕೊಂಡು ಇವರಿಗೆ ವಿವೇಕವನ್ನು ಉಪದೇಶಿಸಬೇಕು ಎಂದು ಆ ಪರಮಾತ್ಮ ಸಿದ್ಧಾರೂಢರು ಒಂದು ಚಮತ್ಕಾರ ಮಾಡ್ತಾರೆ. ಒಂದು ನೇರಳೆ ಹಣ್ಣನ್ನು ಭೂಮಿಯ ಮೇಲೆ ಚೆಲ್ಲಿದ ಕೂಡಲೇ ಅಲ್ಲಿ ಒಂದು ಹಣ್ಣಿನ ರಾಶಿಯೇ ಉಂಟಾಯಿತು. ಅತ್ಯುತ್ತಮವಾದ ಪಕ್ವ ಫಲಗಳಿಂದ ಯುಕ್ತವಾದ ಆ ರಾಶಿಯನ್ನು ಕಂಡು ಬಾಲಕರೆಲ್ಲ ಅಲ್ಲಿ ಓಡೋಡ್ ಬಂದ್ಬಿಟ್ರು. ಸಿದ್ಧನ ಕೇಳ್ತಾರೆ, ನಾವು ಈವರೆಗೂ ಇಲ್ಲೇ ಬಂದಿದ್ದೀವಿ, ಈ ಉತ್ತಮವಾದ ಫಲ ರಾಶಿ ಹೇಗುಂಟಾಯ್ತು ಅಂತ ಕೇಳ್ತಾರೆ. ಆಗ ಈಶ್ವರನ ಕಾರ್ಯಗಳು ಅಘಟಿತವಾಗಿರ್ತದೆ ಈಗಂದು ಅವರೆಲ್ಲರೂ ಅನೇಕ ಫಲಗಳನ್ನು ತಕ್ಕೊಂಡು ತಿಂದ್ರು ಮತ್ತು ಫಲಗಳನ್ನು ಕಟ್ಟಿಸಿಕೊಂಡು. ಆಗ ಸಿದ್ಧನು ಅವ್ರನ್ನ ಕುರಿತು, ನೀವು ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದ್ರಲ್ಲ, ಆದರೆ ಈ ಹಣ್ಣು ಯಾವಾತನಿಂದ ಸಮೃದ್ಧಿಯಾಗಿ ಫಲಗಳ ರಾಶಿ ನಿಮಗೆ ಸಿಕ್ತು ಎಂಬುದು ನೀವು ವಿಚಾರ ಮಾಡಲಿಲ್ಲ ಎಂದು ಹೇಳೋದಕ್ಕೆ ಅವರು, ನಮಗೋಸ್ಕರ ಜಗದೀಶ್ವರನು ಸ್ವಾದಿಷ್ಟವಾದ ಫಲಗಳನ್ನು ಕೃಪೆಯಿಂದ ನಿರ್ಮಿಸಿದನು, ಆದರೆ ನಮ್ಮ ಮೂರ್ಖತ್ವದಿಂದ ಆತನನ್ನು ನಾವು ಅರಿಯದೆ ಹೋದವು. ಈಗ ಹಣ್ಣುಗಳು ಇಲ್ಲೇ ಬಿಟ್ಟು ನಾವು ಮನೆಗೆ ಹೋಗೋಣ ಎಂದು ಅಂದರು. ಆಗ ಸಿದ್ಧನು, ಎಲೆ ತಮ್ಮಣ್ಣಗಳರ, ಈ ಹಣ್ಣುಗಳನ್ನು ಬಿಡುವೆವು ಎಂದು ಹೇಳುವಿರಿ. ಹಣ್ಣುಗಳನ್ನು ಬಿಟ್ಟರೆ ಅವುಗಳನ್ನು ನೋಡುವ ಕಣ್ಣುಗಳು ಬಿಡಲಾರಿರಿ. ಕಣ್ಣುಗಳಿಂದ ಪುನಃ ಹಣ್ಣುಗಳನ್ನು ನೋಡುತ್ತಲೇ ಚಿತ್ತಾಕರ್ಷಣವಾಗಿ ವಿಷಯಗಳ ಕಡೆಗೆ ಮನಸ್ಸು ಹರಿಯುವುದು. ಕಣ್ಣುಗಳಾದ್ರೂ ಮುಚ್ಚಬಹುದಾದರೆ ದೇಹಾಭಿಮಾನ ಸ್ಥಿರವಿರುವುದು. ಅದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನಗಳೆಲ್ಲ ವ್ಯರ್ಥವಾಗ್ತವು. ಈ ಅಭಿಮಾನವನ್ನು ತ್ಯಾಗ ಮಾಡಲಿಕ್ಕೆ ಜ್ಞಾನ ಧ್ಯಾನಾದಿಗಳು ಯತ್ನವನ್ನು ಮಾಡತಕ್ಕದ್ದು. ಇದಕ್ಕೆ ತಪ ಉಪವಾಸಾದಿ ಇತರ ಉಪಾಯಗಳು ನಡೆಯಲಾರವು. ಕೆಲವರು ಉಪವಾಸ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಇನ್ನೇನೆಲ್ಲ ಮಾಡ್ತಾರೆ. ಈಶ್ವರ ಧ್ಯಾನದಿಂದ ಆತ್ಮಜ್ಞಾನ ಆಗುತ್ತೆ. ನಾವು ಈಶ್ವರ ಧ್ಯಾನ ಮಾಡಿದ್ರೆ ನಮಗೆ ಆತ್ಮಜ್ಞಾನ ಸಿಗುತ್ತೆ. ಆದ್ದರಿಂದ ಬ್ರಹ್ಮಾನಂದವು ಪ್ರಕಟವಾಗುವುದು. ಬ್ರಹ್ಮಾನಂದದಲ್ಲಿ ಚಿತ್ತವು ಮಗ್ನವಾಗಿರಲು ವಿಷಯಭಾನವು ಉಳಿಯಲಾರದು. ಈಗ ನೀವು ಸಾಕಷ್ಟು ಹಣ್ಣುಗಳನ್ನು ತಗೊಂಡು ಮನೆಗೆ ಹೋಗ್ರಿ ಎಂದು ಸಿದ್ಧನು ಅಂದದ್ದು ಕೇಳಿ ಸರ್ವರು ಗೃಹಾಭಿಮುಖರಾದ್ರು, ಮನೆ ಕಡೆ ಹೊರಟ್ರು. ಸಿದ್ಧನು ಹಿಂದೆ ಅವರೆಲ್ಲ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಸರ್ಪವನ್ನು ಕಂಡು
ಹುಡುಗರೆಲ್ಲ 4 ದಿಕ್ಕಿಗೆ ಓಡ್ತಿದ್ರು. ದಾರಿಯಲ್ಲಿ ದೊಡ್ಡ ಹಾವಿದೆ, ನಮ್ಮ ನುಂಗ್ಬಿಡುತ್ತೆ ಅಂತ ಎದ್ರುಕೊಂಡು ಓಡ್ತಿದ್ರು. ಸಮೀಪಕ್ಕೆ ಬಂದು ನೋಡಿದರೆ ಸಿದ್ಧರು ಹಾವನ್ನ ಕೈಯಲ್ಲಿ ಹಿಡಿದು ತೋರಿಸಿದುವಾಗ ಆ ಸಮಯದಲ್ಲಿ ಅವರನ್ನು ಕುರಿತು ಸಿದ್ಧರು ಹೇಳ್ತಾರೆ, ನೋಡ್ರಿ, ಈ ಲೋಕದಲ್ಲಿ ಹೀಗೆ ನಾವು ದೃಶ್ಯ ಮಾತ್ರಕ್ಕೆ ಹೆದರಿ ಹೋಗ್ತೇವೆ, ಆದರೆ ನಿರ್ಮಲವಾದ ಚಿತ್ತದಲ್ಲಿ ಭಾವಿಸುವಂತ ಸರ್ವ ವಸ್ತುಗಳ ಅಂತಸ್ಥಿತಿ ಯಾರೂ ವಿಚಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಗುರುದು ಉಪದೇಶವಾಗಬೇಕು. ಕೂಡಲೇ ಈ ಅಂತರ್ದೃಷ್ಟಿ ಬಾಗಲು ಓಪನ್ ಆಗತ್ತೆ. ಅವಾಗ ಒಂದು ಗುರುಪದೇಶ ನಮಗೆ ಸಿಗಬೇಕು ಅಂದ್ರೆ ನಾವು ಪುಣ್ಯ ಮಾಡಬೇಕು. ನಮಗೆ ಸಿದ್ಧಾರೂಢಪ್ಪ ಗುರುಗಳು ಸಿಕ್ಕಿದ್ದಾರೆ, ಅವರ ಉಪದೇಶ ಆಯ್ತು ಅಂದ್ರೆ ನಮ್ಮೊಳಗಿನ ದೃಷ್ಟಿ ಓಪನ್ ಆಗುತ್ತದೆ. ಆದ್ರಿಂದ ಜಗದ ಭಾಸವನ್ನು ಕಾಣದೆ ಸರ್ವತ್ರ ಸ್ವರೂಪ ಸತ್ತೆಯೇ ಭಾಸಮಾನವಾಗುವುದು. ಸರ್ವದಲ್ಲಿಯೂ ಸ್ವರೂಪವನ್ನು ಕಾಣುತ್ತಲೇ ಭಯವು ಅಣು ಮಾತ್ರನೂ ಇರುವುದಿಲ್ಲ ಎಂಬ ಸುವಿಚಾರ ಭಾಷಣವನ್ನು ಹೇಳ್ತಾರೆ. ಈ ಹುಡುಗರು ಅಂತರ ಹೃದಯದಲ್ಲಿ ಅವರಿಗೆ ವಿಚಾರ ಹುಟ್ಟುತ್ತೆ, ಹೌದಲ್ವಾ ಅಂತ. ಆನಂತರ ಅವರೆಲ್ಲರೂ ಸಿದ್ಧರ ಗೃಹಕ್ಕೆ ಮುಟ್ಟಿಸಿ ಅವ್ರನ್ನ ಸಿದ್ಧಾರೂಢರ ಮನೆಯವ್ರಿಗೆ ಹೋಗಿ ಬಿಟ್ಟು ಆನಂದದಿಂದ ತಮ್ಮ ಮನೆಗಳು ಹೋಗ್ತಾರೆ. ಈ ಸಿದ್ಧನಾಥನ ಮಹಿಮೆ ಅಗಾಧವಾಗಿದೆ. ಇದನ್ನು ವರ್ಣಿಸಲು ವೇದವು ಕುಂಠಿತವಾಗುತ್ತದೆ. ಸದ್ಗುರುನಾಥನ ಪ್ರಸಿದ್ಧವಾದ ಗುಣಗಳನ್ನು ವರ್ಣಿಸುವಾಗ ಮನುಷ್ಯನು ಭವಾಬ್ದಿಯಿಂದ ಸಹಜವಾಗಿ ಉದ್ವತ್ತನಾಗುವನು ಎಂಬಲಿಗೆ ಶ್ರೀ ಸಿದ್ಧಾರೂಢರ ಕಥಾಮೃತದೊಳ್ ಶ್ರವಣ ಮಾತ್ರದಿಂದನೇ ನಮಗೆಲ್ಲ ಪಾಪ ಭಸ್ಮ ಆಗುತ್ತೆ ಅಂತ ಈ ಮಧುರವಾದ 2ನೇ ಅಧ್ಯಾಯವನ್ನು ಶಿವದಾಸರು ಸಿದ್ಧಾರೂಢರ ಚರಣಾರವಿಂದುಗಳಿಗೆ ಅರ್ಪಿಸಿದ್ದಾರೆ. ಓಂ ನಮಃ ಶಿವಾಯ. ದಯವಿಟ್ಟು ಹಳ್ಳಿ ಗುರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಧ್ಯಾಯಕ್ಕಾಗಿ ಕಾಯೋಣ. ಓಂ ನಮಃ ಶಿವಾಯ.